ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ಪಿಂಚಣಿ ವಿಚಾರದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ಹಾಗೂ ಸಿಹಿ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ. ಸರ್ಕಾರಿ ಪಿಂಚಣಿದಾರರಿರ್ಬೋದು, ನಿವೃತ್ತ ನೌಕರರಿರ್ಬೋದು, ಖಾಸಗಿ ನಿವೃತ್ತ ನೌಕರರು ಪಿಂಚಣಿದಾರರಿರ್ಬೋದು, EPFO ನೌಕರರಿರ್ಬೋದು, ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸೇರಿಕೊಂಡು ಗುಡ್ ನ್ಯೂಸನ್ನು ಕೊಟ್ಟಿದೆ. ಏನು ಅದು ಗುಡ್ ನ್ಯೂಸು? ಪಿಂಚಣಿ ವಿಚಾರದಲ್ಲಿ ಸರ್ಕಾರ ಮಾಡಿರುವಂಥ ವಿಶೇಷ ಯೋಜನೆ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆನ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ನಿವೃತ್ತಿ ಆದ ನಂತರ ಪಿಂಚಣಿ ಪಡೆಯೋದು ಪ್ರತಿಯೊಬ್ಬರ ಹಕ್ಕು. ಪಿಂಚಣಿ ಹಣದಲ್ಲಿ ನಮಗೆ ಬರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದು ದಾರಿಯಾಗತ್ತೆ. ನಿವೃತ್ತಿಯ ನಂತರ ಒಂದು ಜೀವನಕ್ಕೆ ಭದ್ರತೆ ಆಗುತ್ತೆ. ಬರುವಂಥ ಪಿಂಚಣಿ ಇದ್ದಕ್ಕಿದ್ದಾಗೆ ನಿಂತು ಹೋದರೆ ಎಷ್ಟೆಲ್ಲ ಕಷ್ಟಗಳನ್ನು ಫೇಸ್ ಮಾಡಬೇಕು. ಅಂತಹ ವ್ಯವಸ್ಥೆಯಿಂದ ಮುಕ್ತಿ ನೀಡಲು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಉಪಯೋಗ ಆಗುವಂಥ ಒಂದು ಯೋಜನೆಯನ್ನು ಸರ್ಕಾರ ಘೋಷಣೆ ಮಾಡಿದೆ. ಅದು ಏನು ಅಂತ ನೋಡೋಣ ಬನ್ನಿ. ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಜೀವನ್ ಪ್ರಮಾಣ ಪತ್ರ ಡಿಜಿಟಲ್ ಲೈಫ್ ಸರ್ಟಿಫಿಕೇಟನ್ನು ಪಡೆಯೋದನ್ನು ಮತ್ತಷ್ಟು ಸುಲಭಗೊಳಿಸಿ ನೈಋತ್ಯ ರೈಲ್ವೆ ಮುಖ ಗುರುತಿಸುವಿಕೆ ಫೇಸ್ ಐಡೆಂಟಿಫಿಕೇಷನ್ ಆಧಾರಿತ ಹೊಸ ವ್ಯವಸ್ಥೆಯನ್ನು ಇಂಟ್ರೊಡ್ಯೂಸ್ ಪರಿಚಯಿಸಿದೆ. ಪಿಂಚಣಿದಾರರು ಯಾವುದೇ ತೊಂದರೆ ಇಲ್ಲದೆ ಇದರ ಸೇವೆಯನ್ನು ಪಡ್ಕೊಳ್ಬಹುದು. ಬೇಕಾದ ದಾಖಲಾತಿಗಳು ಸಲ್ಲಿಕೆ ಮಾಡೋದು ಹೇಗೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟನ್ನು ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರ. ರಿಟೈರ್ಡ್ ಆಗಿರುವಂತಹ ನೌಕರರು ಪಿಂಚಣಿ ಪಡೆಯಲು ಅರ್ಹರಾಗಿರುವವರ ಮನೆ ಬಾಗಿಲಿನಲ್ಲಿಯೇ ಯಾವುದೇ ಪ್ರಾಬ್ಲಮ್ ಇಲ್ಲದೇ ತಮ್ಮ ಲೈವ್ ಡಿಜಿಟಲ್ ಸರ್ಟಿಫಿಕೇಟನ್ನು ಪಡ್ಕೊಳ್ಬೋದು. ಸರ್ಕಾರದ ಡಿಜಿಟಲ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನೀಡಲಾದ ಈ ಯೋಜನೆ ಮೊಬೈಲ್ ಮೂಲಕವೂ ಕೂಡ ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ. ಕೆಲವೊಂದು ಇನ್ಸ್ಟಾಲೇಷನ್ಗಳನ್ನು ಮಾಡಿಕೊಂಡು ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮೂಲಕ ಕೂಡ ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ವಿಶೇಷವಾಗಿ ವಯೋವೃದ್ಧರಿಗೆ ಪಿಂಚಣಿ ದೃಢೀಕರಣಕ್ಕಾಗಿ ಬ್ಯಾಂಕು ಅಥವಾ ಕಚೇರಿಗಳಿಗೆ ಹೋಗುವ ಅನಿವಾರ್ಯತೆ, ಸಮಯ ಹಾಗೂ ಉಳಿತಾಯ ಆಗತ್ತೆ. ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ, ಹಿರಿಯ ನಾಗರಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಈ ಹೊಸ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಯಾರ್ಯಾರು ನಿವೃತ್ತ ನೌಕರರು ಪಿಂಚಣಿದಾರರಿದ್ದೀರಿ, ನಿಮಗೆ ಯಾವುದೇ ತೊಂದರೆ ಆಗದೇ ದಿನಗಟ್ಟಲೆ ಕಚೇರಿಗಳಲ್ಲಿ ಹೋಗಿ ಕಾಯೋದು, ಕ್ಯೂನಲ್ಲಿ ನಿಲ್ಲುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವ ಉದ್ದೇಶಕ್ಕಾಗಿ ಸರ್ಕಾರ ಈ ಹೊಸ ಯೋಜನೆಯನ್ನು ತಂದಿದೆ. ಈ ಯೋಜನೆಯನ್ನು ಪ್ರತಿಯೊಬ್ಬರು ಲಾಭವನ್ನು ಪಡ್ಕೊಳ್ಳಿ. ಜೀವನ್ ಪ್ರಮಾಣ ಪತ್ರ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಫಾರ್ ಪೆನ್ಷನರ್ಸ್ ಅನ್ನೋ ಉದ್ದೇಶಕ್ಕಾಗಿ ಇದನ್ನು ತಂದಿದೆ. ಲೈಫ್ ಸರ್ಟಿಫಿಕೇಟನ್ನು ಸಲ್ಲಿಕೆ ಮಾಡುವ ವಿಧಾನಗಳು ಏನು, ಯಾವ ರೀತಿ ಅದನ್ನು ಪಡ್ಕೊಬೋದು, ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಪಡ್ಕೊಬೋದು ಅಥವಾ ಕಚೇರಿಗಳಲ್ಲಿ ಡಿಜಿಟಲ್ ಸೇವಾ ಕೇಂದ್ರಗಳಲ್ಲಿ ಯಾವ ರೀತಿ ಪಡ್ಕೊಬೋದು ಅನ್ನೋ ಉದ್ದೇಶಕ್ಕಾಗಿ ಈ ದಿನ ಹೇಳಿದ್ದೀನಿ. ಆಧಾರ್ ಫೇಸ್ ಐ ಡಿ ಆ್ಯಪನ್ನು ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಆಂಡ್ರಾಯ್ಡು ಹಾಗೂ ಆ್ಯಪಲ್ ಮೊಬೈಲ್ಗಳಲ್ಲಿ ಈ ಆ್ಯಪ್ಗಳು ಸಿಗತ್ತೆ. ಪ್ಲೇಸ್ಟೋರ್ಗಳಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಆ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡ ಬಳಿಕ ಜೀವನ್ ಪ್ರಮಾಣ ಫೇಸ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ತದನಂತರ ಜೀವನ್ ಪ್ರಮಾಣ ಪತ್ರದ ಅಧಿಕೃತ ಫೇಸ್ ದೃಢೀಕರಣ ಆ್ಯಪನ್ನು ಮೊಬೈಲ್ನಲ್ಲಿ ಹಾಕ್ಕೊಳ್ಳಿ.
ಒಮ್ಮೆ ಮಾತ್ರ ನಡೆಯುವ ಪ್ರಕ್ರಿಯೆಯಲ್ಲಿ ಪಿಂಚಣಿದಾರರೇ ಆಪರೇಟರ್ ಆಗಿ ಕೆಲಸ ನಿರ್ವಹಿಸ್ಬೋದು. ಯಾವುದೇ ಕಚೇರಿಗಳಿಗೆ ಹೋಗೋವಂಥ ಅವಶ್ಯಕತೆ ಇಲ್ಲ, ಡಿಜಿಟಲ್ ಕೇಂದ್ರಗಳಿಗೆ ಹೋಗೋವಂಥ ಅವಶ್ಯಕತೆ ಇಲ್ಲದೇ ಪಿಂಚಣಿದಾರರೇ ಸ್ವತಃ ಇದನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಪಿಂಚಣಿದಾರರು ಸ್ವಯಂ ದೃಢೀಕರಣ ಸೆಲ್ಫ್ ಅಟೆಸ್ಟೆಡನ್ನು ಹೇಗೆ ಪಡೆಯೋದು? ಜೀವನ್ ಪ್ರಮಾಣ ಪತ್ರದ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗಿರುವಂಥ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ವೈಯಕ್ತಿಕ ಗುರುತಿಸುವಿಕೆ ಪರ್ಸ್ನಲ್ ಐಡೆಂಟಿಫಿಕೇಷನನ್ನು ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿ ಆ್ಯಪನ್ನು ಓಪನ್ ಮಾಡ್ತಿದ್ದಾಗೆ ನಿಮಗೆ ಸಿಗತ್ತೆ. ಪರ್ಸ್ನಲ್ ಐಡೆಂಟಿಫಿಕೇಷನ್ ಆಯ್ಕೆ ಮಾಡ್ಕೊಳ್ಳಿ. ಪರ್ಸ್ನಲ್ ಐಡೆಂಟಿಫಿಕೇಷನ್ ಆಯ್ಕೆ ಮಾಡಿಕೊಂಡ ನಂತರ ಆಧಾರ್ ಕಾರ್ಡ್ಗೆ ಹಾಗೂ ಸಂಬಂಧಿಸಿದ ಮಾಹಿತಿಯನ್ನು ನಮೂದಿಸಿ. ಆಧಾರ್ ಕಾರ್ಡ್ ಹಾಗೂ ಇತರೆ ಮಾಹಿತಿಯನ್ನು ನಮೂದು ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ಗಳನ್ನು ಹಾಕಿ. ನಿಮ್ಮ ಮೊಬೈಲ್ ನಂಬರ್ ಯಾವುದನ್ನು ಯೂಸ್ ಮಾಡ್ತೀವೋ ಹಾಕಿ. ಬಳಿಕ ಆ ಮೊಬೈಲ್ ನಂಬರಿಗೆ OTP ಬರುತ್ತೆ. ಆ OTPಯನ್ನು ಆ್ಯಡ್ ಮಾಡ್ಕೊಳ್ಳಿ. OTP ಆ್ಯಡ್ ಮಾಡಿಕೊಂಡ ನಂತರ ಐರಿಸ್ ಮತ್ತು ಫೇಸ್ ಗುರುತಿಸುವಿಕೆ ಫೇಸ್ ಐಡೆಂಟಿಫಿಕೇಷನನ್ನು ಮೂಲಕ ಪರಿಶೀಲಿಸಬೇಕು. ಪರಿಶೀಲಿಸಿದ ನಂತರ ಇವೆಲ್ಲ ಯಶಸ್ವಿ ಆದ ನಂತರ ಪಿಂಚಣಿದಾರರ ಮೊಬೈಲಿಗೆ ಪ್ರಮಾಣ್ IT ಒಳಗೊಂಡ SMS ಬರುತ್ತೆ. ಅಂದರೆ ನಿಮ್ಮ ಡಿಜಿಟಲ್ ಪ್ರಮಾಣ ಪತ್ರ ಇರುವಂತಹ SMS ಬರುತ್ತೆ. ಇದರಿಂದಾಗಿ ನಿಮ್ಮ ಡಿಜಿಟಲ್ ಲೈವ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸಲ್ಲಿಕೆ ಮಾಡ್ಬೋದು. ಅದಕ್ಕೆ ಬೇಕಾದಂತಹ ಮಾಹಿತಿ ಇಂಪಾರ್ಟೆಂಟಾಗಿ ಯಾವ ಮಾಹಿತಿಗಳು ಫೇಸ್ ಐಡೆಂಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಮತ್ತು ಹಾಕೋಕ್ಕೆ ಬೇಕಾಗತ್ತೆ ಅಂತ ನೋಡೋದಾದರೆ ಆಧಾರ್ನಲ್ಲಿರುವಂತಹ ಅರ್ಜಿದಾರರ ಪೂರ್ಣ ವಿಳಾಸ, ಅಂದರೆ ಪಿಂಚಣಿದಾರರ ಪೂರ್ಣ ವಿಳಾಸ ಅದರಲ್ಲಿ ಹಾಕಬೇಕು. ಯಾವ ಪ್ರಕಾರದ ಪಿಂಚಣಿ ಯಾವ ಪ್ರಕಾರದ ನೀವು ಗೌರ್ಮೆಂಟ್ ಪಿಂಚಣಿ ಪಡಿತಿದ್ದೀರಾ, EPFO ಪಿಂಚಣಿ ಪಡಿತಿದ್ದೀರಾ ಅಥವಾ ಸಾಮಾಜಿಕ ಭದ್ರತಾ ಯೋಜನೆ ಪಿಂಚಣಿಗಳನ್ನು ಪಡಿತಿದ್ದೀರಾ, ಯಾವ ಪಿಂಚಣಿ ಅಂತ ಹೇಳಿ ಆಯ್ಕೆ ಮಾಡ್ಕೊಬೇಕು. ಆಯ್ಕೆ ಮಾಡಿಕೊಂಡ ನಂತರ ಮಂಜೂರಾತಿ ಪ್ರಾಧಿಕಾರ ಸ್ಯಾಂಕ್ಷನಿಂಗ್ ಅಥಾರಿಟಿ, ನೆಕ್ಸ್ಟು ಪಿಂಚಣಿ ವಿತರಿಸುವಂತಹ ಏಜೆನ್ಸಿ, ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಏಜೆನ್ಸಿ, PPO ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ಪಿಂಚಣಿದಾರರ ಖಾತೆ ನಂಬರ್ ಬೇಕಾಗತ್ತೆ. ಅಗತ್ಯ ಘೋಷಣೆಗಳಿಗೆ ಒಪ್ಪಿಗೆಯ ಮಾಹಿತಿಯನ್ನು ನೀಡಬೇಕು. ಸಬ್ಮಿಷನನ್ನು ಮಾಡಬೇಕು. ಜೀವನ್ ಪ್ರಮಾಣ ಪತ್ರ ಇದು ನಿವೃತ್ತರಿಗಾಗಿ ಇರುವಂತಹ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ವ್ಯವಸ್ಥೆ ಆಗಿದೆ. ಫೇಸ್ ಐಡೆಂಟಿಫಿಕೇಷನ್ ಆಧಾರದಲ್ಲಿ ಹೊಸ ವ್ಯವಸ್ಥೆ ಪರಿಚಯಿಸಲಾಗಿದೆ. ಇದರ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ. ಇದರ ಸೌಲಭ್ಯವನ್ನು ಸರಳವಾಗಿ ಮಾಡಲಾಗಿದೆ. ನಿಮ್ಮ ಮೊಬೈಲ್ನಲ್ಲೇ ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ನೀವು ಮಾಡೋಕ್ಕೆ ಅವಕಾಶಗಳು ಇದೆ. ಬ್ಯಾಂಕು ಹಾಗೂ ಕಚೇರಿಗಳಿಗೆ ಹೋಗುವಂಥ ಪ್ರಮೇಯ ಇರೋದಿಲ್ಲ. ನಿವೃತ್ತರಿಗೆ ಸಮಯ ಉಳಿತಾಯ ಆಗತ್ತೆ. ಮನೆಯಲ್ಲೇ ಕುಳಿತು ಈ ಸೌಲಭ್ಯವನ್ನು ಪಡ್ಕೊಬೋದು ಅಂತ ಹೇಳಿ ನೈಋತ್ಯ ರೈಲ್ವೆ ಇಲಾಖೆ ಈ ಬಗ್ಗೆ ಪ್ರಕಟಣೆಯನ್ನು ಕೊಟ್ಟಿದೆ. ಇದರ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ದಯವಿಟ್ಟು ಇದರ ಅವಕಾಶವನ್ನು ಪಡ್ಕೊಳ್ಳಿ. ಈ ಲೈಫ್ ಸರ್ಟಿಫಿಕೇಟ್ ಏನಕ್ಕೆ ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇರ್ಬೋದು. ಅಂದರೆ ಪಿಂಚಣಿದಾರರಿಗೆಲ್ಲ ಏನು ಕನ್ಫ್ಯೂಷನ್ ಇಲ್ಲ. ಬಟ್ ಲೈಫ್ ಸರ್ಟಿಫಿಕೇಟು ಪಿಂಚಣಿದಾರರು ಜೀವಂತವಾಗಿದ್ದಾರಾ, ಅವರು ಪಿಂಚಣಿ ಪಡಿತಾ ಇದ್ದಾರಾ ಅನ್ನೋದ್ರ ಬಗ್ಗೆ, ಅವರಿಗೆ ಮುಂದಿನ ವರ್ಷದ ಪಿಂಚಣಿಯನ್ನು ಕೊಡೋ ಉದ್ದೇಶಕ್ಕಾಗಿ ನಾವು ಜೀವಂತವಾಗಿದ್ದೀವಿ ಅಂತ ಹೇಳಿ ನಮ್ಮ ಲೈಫ್ ಸರ್ಟಿಫಿಕೇಟನ್ನು ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ, ಪ್ರಾಧಿಕಾರಗಳಿಗೆ ಸಲ್ಲಿಕೆ ಮಾಡಬೇಕು. ಸಲ್ಲಿಕೆ ಮಾಡಿದ ನಂತರ ನಿಮಗೆ ಪಿಂಚಣಿ ಸ್ಯಾಂಕ್ಷನ್ ಆಗುತ್ತೆ. ಇದೇ ಪಿಂಚಣಿ ವಿಚಾರದಲ್ಲಿ ಈ ಹಿಂದೆ ಒಂದು ಆದೇಶ ಆಗಿತ್ತು. ಆ ಆದೇಶದಲ್ಲಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಪಿಂಚಣಿ ನಿಲ್ಲಿಸಿದಂಥ ಬ್ಯಾಂಕಿಗೆ ಹಾಗೂ ಪ್ರಾಧಿಕಾರಕ್ಕೆ ಹೈಕೋರ್ಟ್ ಛೀಮಾರಿ ಹಾಕಿ ಪಿಂಚಣಿದಾರರ ಮನೆಗಳಿಗೆ ಭೇಟಿ ನೀಡಿ ಅವರು ಬದುಕಿದರೋ ಇಲ್ಲೋ, ಅವರ ಆರೋಗ್ಯ ಸ್ಥಿತಿ ಏನಿದೆ ಅಂತ ಪರೀಕ್ಷೆ ಮಾಡಬೇಕು ಅನ್ನೋದ್ರ ಒಂದು ಐತಿಹಾಸಿಕ ಆದೇಶವನ್ನು ಮಾಡಿತ್ತು. ಆಗ ಆದೇಶದ ಪ್ರತಿ ಹಾಗೂ ಅದರ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ತಾವು ನೋಡ್ಕೊಂಡು ಪಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ರಾಜ್ಯದವರಿಗೆ ಬಾಕಿ ಇರುವಂತಹ
10% ಅಡಿಷನಲ್ ಪೆನ್ಷನ್ ಹಾಗೂ ಪೆನ್ಷನ್ ಬೆನಿಫಿಟ್ಸನ್ನು ಪ್ರತಿಯೊಬ್ಬರಿಗೂ ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು.